ಒಂದು ಸಿದ್ದರಾಮಯ್ಯ ಸಾಹೇಬರು ಒಂದು ಮನವಿ ಕೊಟ್ಟರು, ಅದನ್ನು ಲೆಕ್ಕಿಸದೇ ಅವ್ರು ನೋಟಿಸ್ ಕಳಿಸ್ಯಾರ. ಅದಕ್ಕೆ ಪರವಾಗಿ ಇಡೀ ಕರ್ನಾಟಕನೇ ಒಂದು ಕೆಚ್ಚೆದ್ದು ನಿಂತು ರಾಜ್ಯಪಾಲರ ಪರವಾಗಿ ಅವರಿಗೆ ವಿರೋಧ ಮಾಡಲಿಕ್ಕೆ ಹಚ್ಚಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಯಾವಾಗ 40 ವರ್ಷ ರಾಜಕೀಯ ಮಾಡಿದ್ರು ಕೂಡ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಎಣಿಸ್ಕೊಂಡು ಬಂದಾರು. ಅದು 15 ವರ್ಷ 15 ಬಜೆಟ್ ಮಂಡನೆ ಮಾಡ್ರ. ಅನೇಕ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಅನೇಕ ಪಕ್ಷದ ಯಾವತ್ತು ಏಳಿಗೆಗೆ ದುಡಿದವರು ಅಂಥವ್ರನ್ನ ತೇಜಾವಧಿ ಮಾಡೋಕ್ಕೆ BJP ಅವರು, ಕುಮಾರಸ್ವಾಮಿ ಅವರು ಏನಿದನ್ನು ಹಮ್ಮಿಕೊಂಡು ಕುಂತಾರ ಅದ್ರ ವಿರುದ್ಧವಾಗಿ ನಾವು ಇಡೀ ಕರ್ನಾಟಕದಲ್ಲಿ ನಾವು ಹೊಂಟಿದ್ದೇವೆ. ಅದು ಕೂಡ ಹೆಬ್ಸೂರ್ ಫಕೀರಪ್ಪರವ್ರ ನೇತೃತ್ವದಲ್ಲಿ ಮತ್ತು ನಮ್ಮ GS ಗಡ್ಡದೇವ್ರ ಮಠ ಅವರು ಮಾಜಿ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಪ್ರತಿಭಟನೆಗೆ ಅಪೂರ್ವ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ತಿಳಿಸುತ್ತಾ, ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ಸಿದ್ದರಾಮಯ್ಯನವರು 40 ವರ್ಷಗಳ ಕಾಲ ರಾಜಕೀಯವಾಗಿ ಮಾಡಿದ ಇಂಥದ್ದು ಬಂದಾಗ ಅವರ BJP ಮತ್ತು ಕಾಂಗ್ರೆಸ್ ಇದು JDSನವರು ಏನು ಒಂದು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಹಗರಣ ಸಿಕ್ಕಿಲ್ಲ. ಮೂಢ ಹಗರಣದೊಳಗೆ ಸುಮ್ಮನೆ ರಾಜಕೀಯವಾಗಿ ಮೂಢ ಹಗರಣವನ್ನು ತಗೊಂಡು ಹೊರಟಿದ್ದಾರೆ ವಿನಃ ಯಾವುದೇ ರೀತಿಯಿಂದ ಕಳಂಕ ರಹಿತ ಅವರ ಮಂತ್ಯಾನಕ್ಕಾಗಲಿ ಅವ್ರ ಕುಟುಂಬಕ್ಕಾಗಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಕಪ್ಪು ಚುಕ್ಕಿಯನ್ನ ಮಸಿ ಬೆಳಿಬೇಕು ಅಂತೇಳಿ ರಾಜಕಾರಣ ಮಾಡಕತ್ತಾರ ವಿನಃ ರಾಜಕೀಯ ಕುತಂತ್ರ ಮಾಡಕತ್ತಾರ ವಿನಃ ಬೇರೆ ರೀತಿ ಇಲ್ಲ. ಅವ್ರ